ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸನ್ರೈಸ್ ಆಸ್ಟ್ರೋ. ಜ್ಯೋತಿಷ್ಯನ ಎಲ್ಲಿ ಬಳಸ್ಬೋದು ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ. ವ್ಯಾವಹಾರಿಕ ಜೀವನವಾಗಲಿ ಅಥವಾ ವೈಯಕ್ತಿಕ ಜೀವನ ಆಗಲಿ ಹಲವಾರು ಬಾರಿ ನಾವು ಕೆಲವೊಂದು ಸರಿ ಕೊಟ್ಟು ತಗೊಳ್ಳೋವಂಥ ಪ್ರಯತ್ನ ನಡೆಯುತ್ತೆ ನಮ್ಮಲ್ಲಿ. ಅದು ಏನು ಬೇಕಾದರೂ ಆಗಿರಲಿ, ಅದು ನಿಮ್ಗೆ ಗೊತ್ತಿರುತ್ತೆ. ಏನೇನು ಕೊಡಬೇಕು, ಏನು ಕೊಟ್ಟಿರ್ತೀರಾ, ಏನೇನೆಲ್ಲ ಮರಳಿ ಪಡಿತೀರಾ, ಮತ್ತು ಏನೇನು ಮರಳಿ ಪಡಿಬೇಕು ಅಂದ್ಕೊಂಡಿರ್ತೀರಾ. ಇದೆಲ್ಲ ಸಾಮಾನ್ಯವಾಗಿ ಮನುಷ್ಯನ ಜೀವನದಲ್ಲಿ ನಡೆಯುತ್ತೆ. ಸೊ ವಿಚಾರ ಏನು ಅಂತಂದರೆ, ನಾವು ಕೊಟ್ಟಿದ್ದನ್ನು ಹಣ ಕೊಡ್ತೀವಿ, ಯಾರಿಗಾದ್ರೂ ಹಣ ಕೊಡೋಕೆ ಹೋಗ್ತೀವಿ, ಅದು ನಮಗೆ ವಾಪಸ್ ಬರುತ್ತಾ ಇಲ್ವಾ, ಸಿಗುತ್ತಾ ಇಲ್ವಾ, ಅದನ್ನು ನೋಡ್ಕೊಳ್ಬೇಕು ಅಂತಂದರೆ ನಿಮ್ಮ ಕುಂಡಲಿಯಲ್ಲಿ ಸ್ವತಃ ನೀವೇ ನೋಡ್ಕೊಳ್ಬೋದು. ಹೇಗೆ ಅಂದರೆ, ನಿಮ್ಮ ಕುಂಡಲಿಯನ್ನು ನೀವು ಒಂದ್ಸರಿ ಮುಂದಿಟ್ಕೊಳ್ಳಿ. 2ನೇ ಮನೆ, 6ನೇ ಮನೆ, 7ನೇ ಮನೆ, 11ನೇ ಮನೆಯಲ್ಲಿ ಯಾವ ಗ್ರಹ ಇದೆ ಅಂತೇಳಿ ನೀವು ನೋಡ್ಕೊಳ್ಳಿ. ಸುಲಭವಾಗಿ ನೀವು ನೋಡ್ಕೊಳ್ಬೋದು. ಯಾಕಂದರೆ ನಿಮಗೆ ಕುಂಡಲಿ ನೋಡೋದು ಸಹಜವಾಗಿ ಎಲ್ರಿಗೂ ಗೊತ್ತಿರುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಈ 2, 6, 7, 11ನೇ ಮನೆಯಲ್ಲಿ ಯಾವುದಾದ್ರೂ ಗ್ರಹ ಕೂತಿದ್ರೆ, ಅದು ನೀಚ ಗ್ರಹ ಆಗಿರಲಿ, ಪಾಪಗ್ರಹ ಆಗಿರಲಿ, ಶುಭ ಗ್ರಹ ಆಗಿರಲಿ, ಯಾವ ಗ್ರಹನಾದರೂ ಕೂತಿರಲಿ, ಸದ್ಯಕ್ಕೆ ಯಾವ ದಶಾಭುಕ್ತಿ, ಯಾವ ಗ್ರಹದ ದಶಾಭುಕ್ತಿ ಚಾಲ್ತಿಯಲ್ಲಿದೆ ಅನ್ನೋದು ನೋಡ್ಕೊಳ್ಳಿ. ಯಾವ ಮನೆ ಆಕ್ಟಿವ್ ಆಗಿರುತ್ತೋ ಒಂದ್ಸರಿ ನೋಡಿಕೊಂಡ್ರೆ ನೀವು ವ್ಯವಹಾರಕ್ಕೆ ಕೈ ಹಾಕೋದನ್ನು ತುಂಬ ಸುಲಭವಾಗಿ ಅಲ್ಲಿ ನೋಡ್ಕೊಳ್ಬೋದು. ಹೇಗೆ ಅಂದರೆ, ನೀವು ಕೊಟ್ಟ ಹಣ ವಾಪಸ್ ಬರಬೇಕು ಅಂದರೆ ಈ ಮನೆಗಳು ಚಾಲ್ತಿಯಲ್ಲಿ ಇರಬೇಕು. ನೀವು ಮಾಡಬೇಕಾಗಿರೋ ಬಿಸ್ನೆಸ್ ಕ್ಲಿಕ್ ಆಗಬೇಕು ಅಂತಂದರೆ ಈ ಮನೆಗಳು ಚಾಲ್ತಿಯಲ್ಲಿ ಇರಬೇಕು. ನೀವು ಏನನ್ನಾದರೂ ಬಯಸ್ತಿದ್ದೀರಾ ಅಂತಂದರೆ, ನೀವು ಮಾಡೋದಕ್ಕೆ ಪ್ರೇರಣೆ ಆಗಬೇಕು ಅಂತಂದರೆ, ನಿಮ್ಮಲ್ಲಿ ಆ ಚೈತನ್ಯ ಬೇಕು ಅಂತಂದರೆ ಈ ಮನೆಗಳು ಆ್ಯಕ್ಟಿವಲ್ಲಿ ಇರಬೇಕು. ಈ ಗ್ರಹಗಳ ಅಂದರೆ ಯಾವ ಪಾಸಿಟಿವ್ ಗ್ರಹಗಳು ಯಾವುದಿದೆಯೋ ಆ ಗ್ರಹಗಳ ಶಕ್ತಿ ದಶಾಭುಕ್ತಿಯಲ್ಲಿ ಇದ್ದರೆ ನೀವು ಏನೇನು ಬೇಕಾದರೂ ಮಾಡೋದಕ್ಕೆ ಮುಂದೆ ಹೋಗ್ಬೋದು. ಸೊ ಇದೇ ರೀತಿ ಒಂದು ಮುಂದೆ ಬರುವಂಥ ಎಲ್ಲ ಸನ್ನಿವೇಶಗಳನ್ನ ನೀವು ನಿಮ್ಮ ದಶಾಭುಕ್ತಿ ಮತ್ತು ಜನ್ಮಜಾತಕ ಕುಂಡಲಿಯಲ್ಲಿ ಸ್ಪಷ್ಟವಾಗಿ ನೋಡ್ಕೊಳ್ಬೋದು. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.